ಆರ್ಕೆ ಫೌಂಡೇಶನ್ ವತಿಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅದ್ದೂರಿ ಸನ್ಮಾನ, ವಿದ್ಯಾರ್ಥಿಗಳ ಮೇಲೆ ಪುಷ್ಪಾರ್ಚನೆ. ಕೆಜಿಎಫ್ ತಾಲೂಕಿನ ವಿದ್ಯಾರ್ಥಿಗಳ ಸಾಧನೆಗೆ ಮೆಚ್ಚುಗೆ, ಟಾಪರ್ಗೆ 50,000 ನಗದು ಬಹುಮಾನ ಘೋಷಿಸಿದ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ. ಕೆಜಿಎಫ್ ತಾಲೂಕಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸಮಾಜ ಸೇವಕ ವಿ ಮೋಹನ್ ಕೃಷ್ಣರವರು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ತಮ್ಮ ಸ್ವಗ್ರಾಮವಾದ ಮಹದೇವಪುರದಲ್ಲಿ ಆರ್ಕೆ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಸಾಧಕ ವಿದ್ಯಾರ್ಥಿಗಳಿಗೆ ಅದ್ದೂರಿ ಸನ್ಮಾನವನ್ನ ನೆರವೇರಿಸಲಾಯಿತು. ಮಹದೇವಪುರ ಗ್ರಾಮದ ವಿದ್ಯಾರ್ಥಿಗಳ ಸಾಧನೆಯನ್ನ ಮೆಚ್ಚಿ ಅವರ ಮೇಲೆ ಪುಷ್ಪಾರ್ಚನೆ ಮಾಡುವ ಮೂಲಕ ವಿಶಿಷ್ಟವಾಗಿ ಗೌರವಿಸಲಾಯಿತು. ಈ ಭವ್ಯ ಸನ್ಮಾನವು ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಸಂತಸ ಮೂಡಿಸಿತು. ಈ ವೇಳೆ ಮಾತನಾಡಿದ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ, ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ 50,000 ನಗದು ಬಹುಮಾನವನ್ನ ನೀಡಲಾಗುವುದು. ಈ ಪ್ರೋತ್ಸಾಹಧನವು ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಮುಂದಿನ ಉನ್ನತ ಶಿಕ್ಷಣಕ್ಕೆ ನೆರವಾಗಲಿದೆ ಎಂದು ಆಶಯವನ್ನ ವ್ಯಕ್ತಪಡಿಸಿದರು. ಇನ್ನು ಕಳೆದ 8 ವರ್ಷಗಳಿಂದ ಶೈಕ್ಷಣಿಕ ಪ್ರಗತಿಗಾಗಿ ಶಾಲಾ ಮಕ್ಕಳಿಗೆ ಪುಸ್ತಕವನ್ನ ವಿತರಣೆ ಮಾಡುತ್ತಿದ್ದು, ಈಗ ವಿದ್ಯಾರ್ಥಿಗಳ ಸಾಧನೆಯಿಂದ ತೃಪ್ತಿಯಾಗಿದೆ. ಪುಸ್ತಕ ವಿತರಣೆಯನ್ನ ವಿರೋಧಿಸಿದವರೇ ಎಂದು ತಾಮುಂದು ನಾಮುಂದು ಎಂದು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲು ಬರುತ್ತಿದ್ದು, ವಿದ್ಯಾರ್ಥಿಗಳ ಮಹತ್ವ ಏನೆಂದು ಅವರಿಗೆ ಈಗ ಅರಿವಾಗಿದೆ. ಇದೇ ನನ್ನ ಗೆಲುವು ಎಂದು ವಿರೋಧಿಗಳಿಗೆ ಟಾಂಗ್ ನೀಡಿದರು. ಈ ಸಂದರ್ಭದಲ್ಲಿ ಆರ್ಕೆ ಫೌಂಡೇಶನ್ ನ ಸದಸ್ಯರು, ಗ್ರಾಮಸ್ಥರು ಇದ್ದರು. ಇನ್ನೊಂದ್ಸಲ ವಿಶೇಷವಾಗಿ ಹೇಳ್ಬೇಕಾಗಿಲ್ಲ, ರಾಜ್ಯಕ್ಕೆ ನಮ್ಮ ತಾಲೂಕು ಫಸ್ಟ್ ಬಂತಂತಂದ್ರೆ 1 ಲಕ್ಷ ಘೋಷಣೆ ಮಾಡಿದೆ. ಬಹುಶಃ ಅದನ್ನ ಎಲ್ಲೂ ಬಂದಿಲ್ಲ. ಆದ್ರೂ ಟಾಪರ್ ಆಗಿ ಪಿ ಯು ಸಿಯಲ್ಲಿ ಮದನ್ ಅನ್ಸುತ್ತೆ, ಅವರು ಬಂದಿದ್ದಾರೆ. ತಾಲೂಕಿಗೆ ಮತ್ತೆ ಜಿಲ್ಲೆಗೆ ಫಸ್ಟ್ ಅಂತ ಹೇಳಿದ್ದಾರೆ. ಸೊ ಇವಾಗ ಇದನ್ನ ನನಗೆ ಇವಾಗ ತಾನೇ ಬಂದಿರತಕ್ಕಂಥ ಮಾಹಿತಿ ನಮ್ಮ ಹಾರಿಕಾ ರೆಡ್ಡಿ ಅವ್ರು ಮಾತ್ರನೇ ಟಾಪರ್ ಅಂತ ಗೊತ್ತಾಗ್ತೈತೆ. ಅದನ್ನ ನೋಡಿ, ಯಾಕಂದ್ರೆ ರಾಜ್ಯಕ್ಕೆ ಪ್ರಥಮ ಅಂತ ಹೇಳಿದ್ದೆ, ಈಗ ತಾಲೂಕಿಗೆ ಪ್ರಥಮ ಬಂದಿದ್ದಾರೆ. ನಮ್ಮ ಆರ್ಕೆ ಫೌಂಡೇಶನ್ ಕಡೆಯಿಂದ ಮಿನಿಮಮ್ ಅಂದ್ರೂ ಪ್ರಥಮ ಆಗಿರೋದಕ್ಕೆ 50,000 ರೂಪಾಯಿ ಘೋಷಣೆ ಮಾಡಿದ್ದೀರಿ. ಅದು ಅವ್ರಿಗೆ ತಲುಪಿಸ್ತೀವಿ. ಎಲ್ಲ ನನ್ನ ಪ್ರೀತಿಯ ಕೆಜಿಎಫ್ ತಾಲೂಕಿನ ಬಂಧುಗಳಿಗೆ ಒಂದು ಸುದಿನ ಇವತ್ತು. ಅದರಲ್ಲೂ ವಿಶೇಷವಾಗಿ ನನ್ನ ಸ್ವಗ್ರಾಮ ಮಹದೇವಪುರ ಮತ್ತು ಮಜ್ರಾ ಮಿಂಡಳ್ಳಿಯ ಪ್ರತಿಭಾವಂತ ವಿದ್ಯಾರ್ಥಿಯರು ಇವತ್ತು ನಮ್ಮ ಆರ್ಕೆ ಫೌಂಡೇಶನ್ನ ಪದಾಧಿಕಾರಿಗಳಾದಂತಹ ನಮ್ಮ ಗೆಂಗರೆಡ್ಡಿ ಅವರು ಮತ್ತು ಗೀತಮ್ಮ ಅವರ ಮಗಳಾದಂಥ ಚಂದನ ಅವರು 597 ಅಂಕಗಳನ್ನು ಪಡಿಸಿ ಈ ಇರತಕ್ಕಂಥ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಪಡೆದು ಇವತ್ತು ನಮ್ಮ ಮಹದೇವಪುರ ಮತ್ತು ಮಿಂಡಳ್ಳಿಯ ಕೀರ್ತಿಯನ್ನು ಬೆಳಗಿಸಿದ್ದಾರೆ. ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮಹದೇವಪುರದ ಮತ್ತು ಮಿಂಡಳ್ಳಿಯಲ್ಲಿ 500ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂಥವ್ರು ಇವತ್ತಿಲ್ಲಿ ಕರೆದು ನಮ್ಮ ಗ್ರಾಮದ ಹಿರಿಯರಾದಂಥ ಕಿಟ್ಟಪ್ಪ ಅಣ್ಣನವರು ಇರ್ಬೋದು, ಆನಂದ್ ರೆಡ್ಡಿ ಅಣ್ಣನವರು, ಶ್ರೀನಿವಾಸ ರೆಡ್ಡಿ ಅಣ್ಣವರು, ಶುಗರ್ ಕೃಷ್ಣಪ್ಪ ಅಣ್ಣನವರು, ವೆಂಕಟರಾಮಪ್ಪ ಅವರು, ಈ ಥರ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು, ವಿಶೇಷವಾಗಿ ನಮ್ಮ ಯುವ ಮುಖಂಡರು ಈ ಒಂದು ಕಾರ್ಯಕ್ರಮ ನಂಬಿಕೊಂಡು ಮಹದೇವಪುರದಲ್ಲಿ ಬರ್ತಕ್ಕಂಥ ಮುಂದಿನ ಪೀಳಿಗೆಗೆ ಒಂದು ಮಾದರಿ ಆಗಬೇಕು. ಇವತ್ತು ಕೂತಿರ್ತಕ್ಕಂಥವ್ರು ಮುಂದಿನ ದಿನಗಳಲ್ಲಿ ಈ ಮಹದೇವಪುರ ಕೀರ್ತಿ, ಕೆಜಿಎಫ್ನ ಕೀರ್ತಿಯನ್ನ ಕರ್ನಾಟಕಕ್ಕೆ ಬೆಳಗಬೇಕು, ಇಡೀ ವಿಶ್ವದಂತ ರಾಜ್ಯದಂತ ಬೆಳಗಬೇಕಂತೇಳಿ ಒಂದು ಹುಮ್ಮಸ್ಸಿನಿಂದ ಇವರು ಈ ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ. ನಮ್ಮ ಆರ್ಕೆ ಫೌಂಡೇಶನ್ ವತಿಯಿಂದ ಅವರಿಗೆ ಪುಷ್ಪ ಮಾಲೆಗಳನ್ನು ಹಾಕಿ ಪುಷ್ಪಧಾರೆಯನ್ನು ಎಳೆದು ನಮಗೆ ಇವತ್ತು ಮಹದೇವಪುರ ಗ್ರಾಮಕ್ಕೆ ಒಂದು ವಿಶೇಷವಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಆರ್ಕೆ ಫೌಂಡೇಶನ್ ಪರವಾಗಿ, ನಮ್ಮ ಇಡೀ ಮಹದೇವಪುರ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀರಿ. ಇದೇ ರೀತಿ ನಮ್ಮ ಮಹದೇವಪುರದ ಗ್ರಾಮದ ಮಕ್ಕಳು, ಪುಟಾಣಿಗಳು ಮುಂದಿನ ದಿನ ಅತಿ ಎತ್ತರಕ್ಕೆ ಬೆಳಗಬೇಕಂತೇಳಿ ಎಲ್ಲರೂ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ನಾವು ವಿದ್ಯಾಭ್ಯಾಸಕ್ಕೆ ಮೊದಲು ಅಂತೇಳಿ ಮಹದೇವಪುರ ಗ್ರಾಮಸ್ಥರು ತೋರಿಸ್ಕೊಟ್ಟಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಉನ್ನತವಾದ ಸ್ಥಾನಕ್ಕೆ ಬೆಳಿಬೇಕಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀರಿ. ಆಲ್ ದ ಬೆಸ್ಟ್ ಕಣಪ್ಪ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಚಂದನ ಕೂಚೋ ಆಲ್ ದ ಬೆಸ್ಟ್ ಅಪ್ಪ. ಏನಾಗ್ತೀವಿ ದೊಡ್ಡನಾದ್ಮೇಲೆ? ಏಸಣ್ಣ ಫುಲ್ಗ ಏನಾಗ್ತೀಯ ದೊಡ್ಡನಾದ್ಮೇಲೆ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಇಂಜಿನಿಯರಿಂಗ್. ನೀನ? IFS. ಏನಂಗಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸಸ್. ನೀನಮ್ಮ? IAS ಆಫೀಸರ್. ಕೂಚಮ್ಮ. ನೀನೇನಪ್ಪ? IAS. ನೂರ? ಇಂಜಿನಿಯರ್. Good evening everyone present here. And myself Chandana, and I completed my 10th study in international school. It was very hard to manage both sports and education. I tried my best to give best. So first of all I would like to thank my parents, teachers and our social worker Mohan Krishna sir. I would like to thank sir and thank you. ವಸತಿ ಶಾಲೆ ಸಿರಾಪುರದಲ್ಲಿ ಹೋಗಿದ್ದು. ಅಲ್ಲಿನ ಟೀಚರ್ಸ್ ನಮಗೆ ಗೈಡ್ಲೈನ್ಸ್ ಕೊಟ್ಟು ರಾತ್ರಿ ಹೊತ್ತು 11 ಗಂಟೆವರೆಗೂ ಓದಿಸಿ ಬೆಳಗ್ಗೆ 5 ಗಂಟೆ ಎಬ್ಬಿಸಿ ಓದಿಸ್ತಾಯಿದ್ರು. ಅದರಿಂದ ನಾವು ಎಜುಕೇಷನ್ಗೆ ಒತ್ತಡ ಕೊಟ್ಟು ಮತ್ತು ಸ್ಪೋರ್ಟ್ಸ್ಗೂ ಕೊಟ್ಟು ಈ ಥರ ಸ್ಕೋರ್ ತಿಂತೀವಿ. ನಾನು ಮಹದೇವಪುರ ಗ್ರಾಮಸ್ಥ. ಇಲ್ಲಿ GG ವೇಣು ಶಾಲೆಯಲ್ಲಿ 585 ಮಾರ್ಕ್ಸ್ ತಗೊಂಡಿದ್ದೀನಿ. ನಮ್ಮ ಶಾಲೆಯಲ್ಲಿ ನಮಗೆ
ಬಹಳ ಹೆಚ್ಚಾಗಿ ಪ್ರೋತ್ಸಾಹ ಮಾಡಿದ್ದಾರೆ. ನಮಗೆ ಎಲ್ಲ ರೀತಿಯಾದ ಸೌಕರ್ಯಗಳನ್ನು ಮಾಡಿ ನಮಗೆ ಒಳ್ಳೆಯ ಅಂಕಗಳನ್ನು ಪಡೆಯಲು ದಾರಿ ತೋರಿಸಿ. ಧನ್ಯವಾದ. ರೆಡ್ಡಿ, ನಾನು ನನ್ನ SSLC ಪರೀಕ್ಷೆ ಮುಗಿಸಿ ನಾನು 539 ಅಂಕಗಳನ್ನು ಪಡೆದಿದ್ದೀನಿ. ಇದಕ್ಕೆ ಬಹಳ ಮುಖ್ಯ ಕಾರಣ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಗುರುಗಳು ರಾತ್ರಿ 8:30ವರೆಗೂ ಸ್ಪೆಷಲ್ ಕ್ಲಾಸ್ ಅಂತಕ್ಕಂಥದ್ದನ್ನು ಇಟ್ಟುಕೊಂಡು ನಮ್ಮ ಜೀವನದ ಆಗುಹೋಗುಗಳನ್ನು ಮತ್ತು ಎಲ್ಲ ವಿದ್ಯಾವಂತಗಳನ್ನು ಕಲಿಸಿದ್ದರಿಂದ ನಾನು ಈ ಒಂದು ಸ್ಥಾಯಿಗೆ ಬರಲು ಅವಕಾಶ ನೀಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಸಮಾಜ ಸೇವಕರಿಗೆ ಮೋಹನ್ ಕೃಷ್ಣನವರಿಗೆ ಈ ಸನ್ಮಾನಕ್ಕೆ ಮಾಡಿಕೊಟ್ಟಕ್ಕೆ ಧನ್ಯವಾದಗಳು. ಪುರದ ಹೆಣ್ಮಗಳಾದಂಥ ನಮ್ಮ ಚಂದನ ಅವರು ನನಗಿಂತ ಸ್ಪಷ್ಟವಾಗಿ ಇಂಗ್ಲೀಷ್ ಮಾತಾಡ್ತಾ ಇದ್ದಾರೆ. ಮತ್ತು ಕೂತಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸ್ಟೇಜ್ ಫಿಯರೇ ಇಲ್ಲ. ನನಗನ್ಸತ್ತೆ ಮುಂದಿನ ದಿನಗಳಲ್ಲಿ ಮಹದೇವಪುರ ಬರೀ ರಾಜಕಾರಣಕ್ಕಾಗಲ್ಲ, ವಿದ್ಯಾವಂತರದಲ್ಲೂ ಕೂಡ ಮೊದಲನೇ ಸ್ಥಾನ ಪಡೆಯೋದ್ರಲ್ಲಿ ಯಾವುದೇ ರೀತಿಯಾದಂಥ ಇದಿಲ್ಲ. ಯಾಕಂದರೆ ಇವ್ರು ಬೆಳೆದ ನಂತರ ಇನ್ನೂ ಅದೇ ರೀತಿ ಅವರ ನಮ್ಮ ಮಕ್ಕಳೆಲ್ಲ ಅವ್ರನ್ನ ಕಳೀತಾ ಇರ್ತಾರೆ, ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಬಹುಶಃ ಇವ್ರಿಗೆ ಸ್ಟೇಜ್ ಫಿಯರ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಎತ್ತರಕ್ಕೆ ಬೆಳೀತಾರೆ. ನಮ್ಮ KGF ತಾಲೂಕಿನ ಕೀರ್ತಿನ ಬೆಳೀತಾರೆ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಲಾಟ್. ಇವತ್ತು ತಾವೊಂದು ಪ್ರಶ್ನೆ ಕೇಳಿದ್ದೀರಾ, ಇದು ಇಲ್ಲಿಗೆ ಮಾತ್ರ ಸೀಮಿತನ ಇಡೀ ತಾಲೂಕಿಗೆ ಸೀಮಿತ ಆಗತ್ತೆ ಅಂತ. ಇವತ್ತು ಮೊದಲನೇ ಸಲ ಪುಸ್ತಕವನ್ನು ಕೊಡಬೇಕಾದ್ರೆ ಮೋಹನ್ ಕೃಷ್ಣ ಬಗ್ಗೆ ಸುಮಾರು ಜನ ಹೀಳಾಯಿಸಿದ್ರು. ₹2 ಪುಸ್ತಕ ಕೊಟ್ಟು ಏನು ಬದಲಾವಣೆ ಮಾಡ್ತಾರೆ ಅಂತ. ನಾನು ಅವತ್ತೊಂದು ಸಂಕಲ್ಪ ಮಾಡ್ಕೊಂಡಿದ್ದೆ, ದೇವ್ರ ಮುಂದೆ ಹೇಳ್ತಾ ಇದ್ದೀನಿ, ನಾನು ಕೊಡುವಂಥ ಪುಸ್ತಕ ₹2 ಬೆಲೆ ಆಗಿರ್ಬೋದು, ಆದರೆ ಯಾವತ್ತೋ ಒಂದು ದಿವಸ ಈ ವಿದ್ಯಾಭ್ಯಾಸಕ್ಕೆ ನೆರವು ಮಾಡಲಿಕ್ಕೆ, ಈ ವಿದ್ಯಾಭ್ಯಾಸನೇ ಮೊದಲು ಅಂತ ತಿಳ್ಕೊಳ್ಳೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಕನಸು ನೆರವು ಮಾಡಲಿಕ್ಕೆ ಎಲ್ಲರೂ ಓಡೋಡಿ ಬರಬೇಕು, ಅಟ್ಲೀಸ್ಟ್ ನಾವು ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ, ಹೋದ ಸಲ ಯಾರೂ ಪ್ರತಿಭೆಗಳು ಗುರುತಿಸೋರಿಲ್ಲ, ಅದಕ್ಕೆ ಹೋದ ಸಲ ಯಾರೂ ಪ್ರತಿಭೆಗಳು ಗುರುತಿಸೋರಿಲ್ಲ. KGF ತಾಲೂಕು ಅಂತ ₹2 ಪುಸ್ತಕ ಕೊಟ್ಟು ಸಣ್ಣ ಮಕ್ಕಳು ಮೋಹನ್ ಕೃಷ್ಣ ಅಂತ ಹೇಳಕ್ಕೆ ಸ್ಟಾರ್ಟ್ ಆದಾಗ ಈಗ ತಾವು ನೋಡ್ತಾ ಇದ್ದೀರಾ, ನಾನು ಮುಂದ ನೀನು ಮುಂದ ಅಂತ ಎದ್ದು ಬಿದ್ದು ಬರ್ತಾ ಇದ್ದಾರೆ ನನ್ನ ಮಕ್ಕಳಿಗೆ ಸನ್ಮಾನ ಮಾಡಲಿಕ್ಕೆ. ಅವ್ರಿಗೆ ಇವಾಗ ಭಯ ಬಂದೈತೆ. ಏನು ಭಯ ಬಂದೈತೆ, ಎಲ್ಲಿ ಮೋಹನ್ ಕೃಷ್ಣ ವಿದ್ಯಾರ್ಥಿಗಳೆಲ್ಲ ಆ ಕಡೆ ತಿರ್ಕೊಂಡ್ಬಿಡ್ತಾರೋ ಅಂತ. ನೋಡ್ರಿ, ಆ ₹2 ಪುಸ್ತಕ ಸುಮಾರು ಜನಕ್ಕೆ ಭಯ ಹುಡ್ಸಿ ಹೋರಾಡ್ತಾ ಇದ್ದಾರೆ. ಮೋಹನ್ ಕೃಷ್ಣ ಕೇವಲ ಮಹದೇವಪುರಕ್ಕೆ ಅಥವಾ ಈ ಒಂದೇ ಒಂದು ಹೋಬಳಿಗೆ ಸೀಮಿತವಾಗಿ ಮಾಡ್ತಾ ಇಲ್ಲ. ಈ ಒಂದು ಸೇವೆಯನ್ನು ಇಡೀ ತಾಲೂಕಂತ ಮಾಡ್ತಾ ಇದ್ದೀರಿ. ಮೋಹನ್ ಕೃಷ್ಣನ ಸೇವೆಯನ್ನು ನೋಡಿ ಎಷ್ಟೋ ಜನ ಇವಾಗ ಓಡಿ ಓಡಿ ಹೋಗಿ ಯಾರು ಫಸ್ಟ್ ಇದ್ದಾರೆ ನೋಡ್ರೋ, ಅವ್ರು ಊಟ ಹಾಕೋಣ ನೋಡ್ರೋ, ನೋಡಿ ₹2 ಪುಸ್ತಕ ಕೊಟ್ಟಿದ್ದಕ್ಕೆ ಪಾಪ ಊಟ ಹಾಕೋ ಮಟ್ಟಕ್ಕೆ ಬಂದಿದ್ದಾರೆ. ಮುಂದಿನ ದಿನಗಳ ಭಗವಂತನ ಕೃಪೆಯಿಂದ ಇಲ್ಲಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳ ಒಂದು ಸಾಧನೆಯಿಂದ ನಾನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನಾನು ಮಾಡ್ತಾ ಇರೋಂಥ ಕಾರ್ಯಕ್ಕೆ ಬೇರೆಯವರು ಬಂದು ಅವ್ರ ಕಾಲ ಹತ್ರ ಬಂದು ನಾನು ಸನ್ಮಾನ ಮಾಡ್ತೀನಿ ಅಂತ ಹೇಳ್ಕೊಂಬರ್ಸಿದ್ದೀರಲ್ಲ, ಅದೇ ನನ್ನ ಶಕ್ತಿ, ಅದೇ ನನ್ನ ಇಷ್ಟು ದಿವಸ ಮಾಡ್ತಕ್ಕಂಥ ಸೇವೆ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಆಲ್ರೆಡಿ ಕೊಟ್ಟಿದ್ದೀನಿ ಅನ್ಕೊಳ್ತೀನಿ. ನನ್ನ ಸೇವೆಯನ್ನು ನೋಡಿ ಇಡೀ KGF ತಾಲೂಕಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಮರ್ತು ಬಿಟ್ಟಿದ್ರು, ವಿದ್ಯಾರ್ಥಿಗಳ ಹತ್ರ ಓಟ್ ಇಲ್ಲ ಅನ್ಕೊಂಡ್ಬಿಟ್ಟಿದ್ರು. ಇವಾಗ ಗೊತ್ತಾಯಿತು ವಿದ್ಯಾರ್ಥಿಗಳ ಶಕ್ತಿ. ಎರಡನೇ ಕ್ಲಾಸ್ ಓದವನು ಕೂಡ ಇವತ್ತು ಮೋಹನ್ ಕೃಷ್ಣ ಅಂತಾನೆ, 3ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಮೋಹನ್ ಕೃಷ್ಣ ಅಂತಾರೆ. ಗೊತ್ತಾಗ್ಬಿಡ್ತು. ಅದಕ್ಕೋಸ್ಕರ ಮೋಹನ್ ಕೃಷ್ಣ ಸನ್ಮಾನ ಮಾಡಿಲ್ಲ ಅಂದ್ರು ಮೋಹನ್ ಕೃಷ್ಣ ಎಲ್ಲಿ ಹೋಗ್ತಾನಂತ ಅವ್ರನ್ನ ಓಡೋಡಿ ಬಂದು ಸನ್ಮಾನ ಮಾಡಕ್ಕೆ ಮಾಡಿದ್ದೀನಲ್ಲ, ಅದು ನನಗೆ ಗೆಲುವು. ಸೊ ನಾನು ಮಾಡಿಲ್ಲ, ಅವ್ರು ಮಾಡ್ತಾ ಇದ್ದಾರೆ ಅಂದ್ರು ಅದು ಮೋಹನ್ ಕೃಷ್ಣನಿಂದನೇ ಮಾಡ್ತಾ ಇರೋದು. ನನ್ನ ಸೇವೆ ಇಲ್ಲಿಗೆ ನಿಲ್ಲಲ್ಲ, ಕ್ಷೇತ್ರದಂತ ಹೋಗುತ್ತೆ. ಮತ್ತೆ ನಿಮ್ಮ ಒಂದು ಸುಸುದ್ದಿಯ ಒಂದು ಏನಂತೀರ ಮಾತಿಗೆ ಉತ್ತರ ನಂದು ಜೂನ್ ಬಂತು, ನನ್ನ ಪುಸ್ತಕಗಳ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಪ್ರತಿ ಶಾಲೆಯಲ್ಲಿ ಯಾರು ಅತಿ ಹೆಚ್ಚು ಅಂಕೆನ ಗಳಿಸಿದಾರೋ ಅವರಿಗೆ ಬಹುಮಾನ ಕೊಡ್ತಕ್ಕಂಥದ್ದು. ನಾನು ಏನು ಮಾತು ಕೊಟ್ಟಿದ್ರೆ ನಾನು ಮಾತು ಉಳಿಸ್ಕೊಳ್ಳೋಂಥದ್ದು ಮಾಡ್ತಾ ಇದ್ದೀನಿ. ಇವತ್ತಿದು ನನ್ನ ಗ್ರಾಮ ಅಂತೇಳಿ ಮಾಡಿದ್ದೀನಿ. ಅದನ್ನೇ ರೀತಿ ನಮ್ಮ ಶಂಕರ್ ರೆಡ್ಡಿ ಸಾರ್ ಅವರ ಮಗಳು ಆರಿಕಾ ರೆಡ್ಡಿ ಅವ್ರಿಗೂ ಅವ್ರ ಮನೆ ಹತ್ರ ಹೋಗಿದ್ದೀನಿ. ಮತ್ತು ದಲಿತರಾಗಿರ್ತಕ್ಕಂಥ ನಮ್ಮ ಋಷಿರಾಜ್ ಅವ್ರ ಮನೆಗೂ ಹೋಗಿದ್ದೀನಿ. ನಾನು ಹುಟ್ಟಿರ್ತಕ್ಕಂಥ ಗ್ರಾಮದಲ್ಲಿ ನನ್ನ ಮಕ್ಕಳು ಇಷ್ಟೊಂದು ಪ್ರತಿಭೆ ಇದ್ದಾಗ ಅವ್ರನ್ನ ಕರೆದು ಎಂಕರೇಜ್ಮೆಂಟ್ ಮಾಡ್ಬೇಕಂತ ಧರ್ಮ ಇದಾಯ್ತು. ಖಂಡಿತವಾಗ್ಲೂ ಪ್ರತಿ ತಾಲೂಕಲ್ಲೂ ಯಾವ ರೀತಿ ಮಾಡ್ತಾಯಿದ್ರು ನಾನು ಅದೇ ರೀತಿ ಮಾಡ್ತೀನಿ.